कर्नाटक के हुबली में नगर निगम ने वर्षों से लंबित किराया और अतिक्रमण के मामले पर बड़ी कार्रवाई करते हुए म्युनिसिपल संपत्ति में संचालित दुकानों को खाली कराना शुरू कर दिया है। बता दें, नगर निगम आयुक्त रुद्रेश घाली के नेतृत्व में यह अभियान पुलिस की मौजूदगी में चलाया गया। फिलहाल पूरे क्षेत्र में नगर निगम और पुलिस की निगरानी बनी हुई है। दरअसल हुबली के पुराने अम्बेडकर मार्केट के पीछे स्थित नगर निगम की करीब 53 दुकानों पर बुधवार को बेदखली अभियान चलाया गया, जहां नगर निगम अधिकारियों के अनुसार इन दुकानों के व्यापारियों को वर्ष 2018 से लगातार नोटिस जारी किए जा रहे थे, लेकिन इसके बावजूद किराया और अन्य देनदारियों का भुगतान नहीं किया गया। मामला अदालत तक पहुंचा, जहां कोर्ट ने नगर निगम के पक्ष में फैसला सुनाया। इसके बाद नगर निगम आयुक्त रुद्रेश घाली और उनकी टीम ने पुलिस बल के साथ मौके पर पहुंचकर कार्रवाई शुरू की। अभियान के दौरान कई दुकानों को खाली कराया गया और परिसर को निगम के कब्जे में लिया गया। नगर निगम का कहना है कि कोर्ट के आदेश का पालन करते हुए कार्रवाई की गई। वहीं प्रभावित व्यापारियों में इस कार्रवाई को लेकर नाराजगी देखी जा रही है। ಪಾಲಿಕೆ ಆಸ್ತಿ ಇದು. ಪಾಲಿಕೆ ಒಂದು 53 ಶಾಪ್ಸ್ ಅವರು ಒಂದು 40 ವರ್ಷ ಹಿಂದ್ಗಡೆ ಎಲ್ಲ ಮಾರಾಟ ಮಾಡಲಿಕ್ಕೆ, ಇದು ಬೇರೆ ಬೇರೆ ವ್ಯಾಪಾರ ಮಾಡಲಿಕ್ಕೆ ಬಾಡಿಗೆ ಆಧಾರದ ಮೇಲೆ ಬಾಡಿಗೆದಾರಿಗೆ ಕೊಟ್ಟಿದ್ವಿ. ತದನಂತರ ಇದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ರಿಟೈನಿಂಗ್ ವಾಲ್ ಅಂದ್ರೆ ರ್ಯಾಂಪ್ ಮಾಡಬೇಕು. ಆಂಬ್ಯುಲೆನ್ಸ್ ಮತ್ತು ಫೈರ್ ಫೈಟರ್ ವೆಹಿಕಲ್ ಮೂವ್ಮೆಂಟ್ಗೆ ಕಡ್ಡಾಯವಾಗಿ ಇಲ್ಲಿ ಒಂದು 7 ಮೀಟರ್ಸ್ ಜಾಗ ಬೇಕಾಗ್ತದೆ ಇದು ರ್ಯಾಂಪ್ ಮಾಡಲಿಕ್ಕೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ 2018ರಲ್ಲಿ ಪಾಲಿಕೆಯಿಂದ ಎಲ್ಲ 53 ವ್ಯಾಪಾರಸ್ಥರಿಗೆ ಯಾರು ಬಾಡಿಗೆ ರೂಪದಲ್ಲಿದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಮೇಲೆ ನ್ಯಾಯಾಲಯದಲ್ಲಿ ಸ್ಟೇ ಇತ್ತು. 2019ರಲ್ಲಿ ಸ್ಟೇ ಸಿಕ್ಕಿತ್ತು. ತದನಂತರ ನಾವು ಪಾಲಿಕೆಯಿಂದ ಅದನ್ನ ಮ್ಯಾಟ್ರನ್ನ ಪರ್ಸ್ಯೂ ಮಾಡಿ ಈಗ 12/6/2026 ಆದೇಶ ಆಗಿದೆ. ಆ ನೋಟಿಸ್ ಏನು ಸ್ಟೇ ಇದೆ, ಸ್ಟೇ ವೆಕೇಟ್ ಆಗಿದೆ. ಹೀಗಾಗಿ ಈಗ ಹಾಸ್ಪಿಟಲ್ದು ರ್ಯಾಂಪ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರಸ್ಥರಿಗೂ ಮುಂಚೆನೇ ಹೇಳಿದ್ವಿ, ಎಲ್ಲರೂ ನಿಮ್ಮ ಏನು ಸಾಮಗ್ರಿಗಳಿದೆ ಅದನ್ನ ದಯವಿಟ್ಟು ತೆಗೆದುಕೊಂಡು ಹೋಗ್ರಿ. ಇಲ್ಲಿ ಇವು ಈಗಾಗಲೇ ಅವು ಸುಮಾರು PWD ಇಂದ ರಿಪೋರ್ಟ್ ಇದೆ. ಅವೆಲ್ಲ ಡಿಲಾಬಿಟೆಡ್ ಕಂಡೀಷನ್ಸ್ ಇದೆ, ಬೀಳುವಂಥದ್ದಿಲ್ಲ. ಯಾವುದೇ ಸಮಯದಲ್ಲಿ ಬೀಳ್ಬೋದು. ಸ್ವಲ್ಪ ಜಾಸ್ತಿ ಮಳೆ ಆದರೂ ಬೀಳೋ ಸಂಭವ ಇದೆ. ಸಾರ್ವಜನಿಕರು ಯಾರಾದರೂ ಏನಾದರೂ ವ್ಯಾಪಾರಕ್ಕೆ ಬಂದವರಿಗೆ ಅವ್ರಿಗೂ ಹಾನಿ ಆಗೋ ಸಂಭವ ಇದೆ. ಎಲೆಕ್ಟ್ರಿಕಲ್ ಈ ಬಿಲ್ಡಿಂಗಿಗೆ ನಾವು ಸರಿಯಾದ ಎಲೆಕ್ಟ್ರಿಸಿಟಿನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಡಿಲಾಬಿಟೆಡ್ ಕಂಡೀಷನ್ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಭಾಳಷ್ಟು ಮನವಿನೂ ಮಾಡಿದ್ವಿ. ಈಗ ನ್ಯಾಯಾಲಯದಲ್ಲಿ ಪಾಲಿಕೆ ಪರವಾಗಿ ಆದೇಶ ಆಗಿದೆ. ಹೀಗಾಗಿ ನಾವು ಅದನ್ನ ಎಲ್ಲ ವೆಕೇಟ್ ಮಾಡಿ ಪ್ರಯತ್ನ ಮಾಡಿದ್ವಿ. ಅವರು ನಾವು ವ್ಯಾಪಾರ ಮಾಡ್ತೀವಿ, ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಸ್ವಾಭಾವಿಕ, ಕಳೆದ 1 ವರ್ಷದಿಂದ ನಾವು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ವಿ ವ್ಯಾಪಾರಸ್ಥರಿಗೆ. ಅವ್ರಿಗೂ ವ್ಯಾಪಾರ ಮಾಡಲಿಕ್ಕೆ ನಮ್ಗೆ ತೊಂದರೆ ಆಗುತ್ತೆ, ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಇದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಬ್ಜೆಕ್ಟ್ ಇಟ್ಟು ಎಲ್ಲ 53 ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಸಾಮಾನ್ಯ ನಮ್ಮ ಪಾಲಿಕೆ ಎಲ್ಲ ಸದಸ್ಯರ ಒಂದು ಸಹಮತದ ಮೇಲೆ